ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಇಸ್ರೇಲ್ ಹತ್ರ ಮೇಜರ್ ಆಯುಧಗಳೇ ಖಾಲಿ. ಇರಾನ್ ಮಿಸೈಲ್ನಿಂದ ಇಸ್ರೇಲ್ ರಕ್ಷಣೆ ಕಷ್ಟನಾ? ಅಮೆರಿಕದಿಂದ ಭಯಾನಕ ವರದಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೀತಾ ಇರೋ ಹೊತ್ತಲ್ಲಿ ಇಸ್ರೇಲ್ ಆಯುಧಗಳ ಕುರಿತಂತೆ ಈಗ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಇರಾನ್ ಚೆಂಡಾಡ್ತಿರೋ ಇಸ್ರೇಲ್ಗೇನೆ ಕ್ಷಿಪಣಿಯ ಕೊರತೆ, ಏರ್ ಡಿಫೆನ್ಸ್ ಇಂಟರ್ಸೆಪ್ಟ್ಗಳ ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಖುದ್ದು ಅಮೆರಿಕನ್ ಮಾಧ್ಯಮಗಳೇ ಈ ವರದಿಯನ್ನು ಪ್ರಕಟಿಸಿದ್ದು, ಅಮೆರಿಕ ಬೆಂಬಲ ಇಲ್ಲದೆ ಹೋದರೆ ಬರೀ 12 ದಿನಕ್ಕೆ ಇಸ್ರೇಲ್ ಕಷ್ಟಪಡುತ್ತೆ ಅಂತ ರಿಪೋರ್ಟ್ ಆಗಿದೆ. ಜೊತೆಗೆ ಇರಾನ್ ಮಿಸೈಲ್ ಶಕ್ತಿ ಇನ್ನೂ ನಾಶವಾಗಿಲ್ಲ. ಇಸ್ರೇಲ್ ದಾಳಿಗಳು ಅವುಗಳನ್ನ ಪೂರ್ಣವಾಗಿ ನಾಶ ಮಾಡೋಕೆ ಆಗಿಲ್ಲ ಅಂತ ಕೂಡ ಈ ರಿಪೋರ್ಟ್ಸ್ ಹೇಳಿವೆ. ಖುದ್ದು ಅಮೆರಿಕನ್ ಅಧಿಕಾರಿಗಳನ್ನ ಉಲ್ಲೇಖಿಸಿಯೇ ಈ ರಿಪೋರ್ಟ್ ಮಾಡಲಾಗಿದೆ. ಹಾಗಿದ್ರೆ ಇಸ್ರೇಲ್ ಬತ್ತಳಿಕೆಯಲ್ಲಿ ಆಯುಧ ಖಾಲಿ ಅಥವಾ ಇರಾನ್ ದಾಳಿಯಿಂದ ಇಸ್ರೇಲ್ಗೆ ಆಗ್ತಿರೋದೇನೋ? ಅಸಲಿಗೆ ಈಗ ಯಾವ ಮಿಸೈಲ್ಗಳಲ್ಲಿ ಇಸ್ರೇಲ್ ಕೊರತೆ ಅನುಭವಿಸ್ತಾ ಇದೆ? ಇದರಿಂದ ಇಸ್ರೇಲ್ಗೆ ಏನು ಅಪಾಯ? ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಇಸ್ರೇಲ್ಗೆ ಏರ್ ಡಿಫೆನ್ಸ್ ಕೊರತೆ, ಇರಾನ್ ಮಿಸೈಲ್ಗಳಿಂದ ದೊಡ್ಡ ಆಪತ್ತು. ಇಂಥ ಒಂದು ವರದಿಯನ್ನ ಯಾವುದೋ ಮಿಡಲ್ ಈಸ್ಟರ್ನ್ ಮಾಧ್ಯಮ ರಿಪೋರ್ಟ್ ಮಾಡಿರೋದಲ್ಲ, ಅಲ್ ಜಜೀರಾ ಮಾಡಿರೋದಲ್ಲ, ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ಲೇ ರಿಪೋರ್ಟ್ ಮಾಡಿದೆ. ಸಾಮಾನ್ಯವಾಗಿ ಅಮೆರಿಕದ ಬಹುತೇಕ ಮಾಧ್ಯಮಗಳು, ಅದರಲ್ಲೂ ಕೂಡ ವಾಲ್ ಸ್ಟ್ರೀಟ್ ಜರ್ನಲ್ ಅಂತ ಮಾಧ್ಯಮಗಳು ಇಸ್ರೇಲ್ನ ವೀಕ್ನೆಸ್ ಹೇಳೋದು ಬಹಳ ಅಪರೂಪ. ಆದರೆ ಈಗ ಇಂಟೆಲಿಜೆನ್ಸ್ ಮೂಲಗಳನ್ನು ಉಲ್ಲೇಖಿಸಿ ವಾಲ್ ಸ್ಟ್ರೀಟ್ ಜರ್ನಲ್ಲೇ ರಿಪೋರ್ಟ್ ಮಾಡಿದೆ. WSJ ಇಸ್ರೇಲ್ ಕ್ರಿಟಿಕಲ್ ಆಗಿರೋ ಆಯುಧಗಳ ಕೊರತೆಯನ್ನು ಫೇಸ್ ಮಾಡುತ್ತಿದೆ. ಆರೋ ಇಂಟರ್ಸೆಪ್ಟರ್ ತುಂಬಾ ಶಾರ್ಟೇಜ್ ಇದೆ ಅಂತ ಹೇಳಿದೆ. ಆರೋ ಅನ್ನೋದು ಇಸ್ರೇಲ್ನ ಅತಿ ಬಲಿಷ್ಠ ಮತ್ತು ಅತಿ ದೊಡ್ಡ ಏರ್ ಡಿಫೆನ್ಸ್ ಯೂನಿಟ್. ನೀವು ಚಿತ್ರದಲ್ಲೂ ಕೂಡ ನೋಡ್ತಾ ಇದ್ದೀರಿ. ಇದೇ ಆಯುಧ ನಮ್ಮಲ್ಲಿ ಹೇಗೆ S-400 ಇದೆಯೋ ಹಾಗೆ ಇಸ್ರೇಲ್ಗಿದು ಗೇಮ್ ಚೇಂಜರ್. ಲಾಂಗ್ ರೇಂಜ್ ಹಾಗೂ ದೊಡ್ಡ ಕ್ಷಿಪಣಿಗಳನ್ನು ಹೊಡೆಯೋಕೆ. ಅಫ್ಕೋರ್ಸ್ ಆಗಾಗ ನಾವೆಲ್ಲ ಐರನ್ ಡೋಮ್, ಐರನ್ ಬೀಗ್, ಬರ್ರಾಕ್ ಅಂತೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಇರಾನ್ ವಿರುದ್ಧದ ದಾಳಿ ತಡೆಗಟ್ಟುವಲ್ಲಿ ಇದರ ಪಾತ್ರ ತುಂಬಾ ಇದೆ ಆರೋದು. ಇದರಲ್ಲಿ 2 ಮಾದರಿ ಇದೆ. ಒಂದು ಆರೋ 2, ಇನ್ನೊಂದನ್ನು ಆರೋ 3 ಅಂತ ಕರೀತಾರೆ. ಆರೋ 2 100 ಕಿಲೋಮೀಟರ್ ದೂರದಲ್ಲಿ ಶತ್ರು ಟಾರ್ಗೆಟ್ ಹೊಡೆಯುತ್ತೆ. ಆರೋ 3 2400 ಕಿಲೋಮೀಟರ್ ದೂರದಲ್ಲೇ ಶತ್ರು ಟಾರ್ಗೆಟ್ನ ಇಂಟರ್ಸೆಪ್ಟ್ ಮಾಡುತ್ತೆ. 2400 ಕಿಲೋಮೀಟರ್ ದೂರದಲ್ಲಿ ಸ್ಪೇಸ್ ತನಕ ಹೋಗಿ ಅಲ್ಲಿಂದಲೇ ಮಿಸೈಲ್ಗಳನ್ನು ಬೇಕಾದ್ರೆ ತಡೆಯುತ್ತೆ. 2023ರಿಂದ ಇದು ಕೆಲಸ ಮಾಡ್ತಾ ಇದ್ದು, ಮುಂಚೆ ಹೂತಿ ಮಿಸೈಲ್ಗಳನ್ನು ಕೂಡ ಇದೇ ಬ್ಲಾಕ್ ಮಾಡ್ತಾ ಇತ್ತು. ಇನ್ನು ಈಗ ಇರಾನ್ ಹಾರಿಸ್ತಿರೋ ಬಹುತೇಕ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇದೇ ಹೊಡಿತಾ ಇರೋದು. ಆದರೆ ಈ ರೀತಿ ಕೆಡವೋಕೆ ಇಸ್ರೇಲ್ಗೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗಲ್ಲ. ಇದಕ್ಕೆ ಬಳಸೋ ಮಿಸೈಲ್ಗಳು ಬೇಕಲ್ಲ, ಬಿಲ್ಲು ಇದೆ, ಬಿಡಕ್ಕೆ ಬಾಣ ಬೇಕಲ್ಲ, ಬಾಣಗಳ ಕೊರತೆ ಇದೆ. ಈ ಸಿಸ್ಟಮ್ಸಿಂದ ಹಾರಿಸೋಕೆ ಬೇಕಾಗಿರೋ ಮಿಸೈಲ್ಗಳ ಕೊರತೆ ಆಗಿದೆ ಅಂತ ರಿಪೋರ್ಟ್ ಹೇಳಿದೆ. ಅದಕ್ಕೆ ನಾನಾ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಮೊದಲನೇದು, ಒಂದು ಆರೋ ಮಿಸೈಲ್ಗೆ ಜಸ್ಟ್ ಒಂದಕ್ಕೆ $3 ಮಿಲಿಯನ್ ಖರ್ಚಾಗುತ್ತೆ, ಅಂದರೆ 25 ಕೋಟಿ ರೂಪಾಯಿ. ಇಲ್ಲಿ ತನಕ ಇರಾನ್ ಕನಿಷ್ಠ 400 ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿದೆ. ಅದಕ್ಕೆ ಬಹುತೇಕ ಇಸ್ರೇಲ್ ಹಾರಿಸಿರೋದು ಇದೇ ಮಿಸೈಲ್ ಅನ್ನ. ಎರಡನೇದು, ಇದರ ಉತ್ಪಾದನೆಯಲ್ಲಿ ಹಿನ್ನಡೆಯಾಗ್ತಿದೆ. ಇದಕ್ಕೆ ಇಸ್ರೇಲ್ನ ಡಿಫೆನ್ಸ್ ಇಂಡಸ್ಟ್ರಿ ಮೇಲಿರೋ ಪ್ರೆಷರ್ ಕಾರಣ. ಯಾಕಂದ್ರೆ ಕಳೆದ 2 ವರ್ಷದಿಂದ ಇಸ್ರೇಲ್ ನಿರಂತರವಾಗಿ ಯುದ್ಧ ಮಾಡ್ತಿದೆ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಆಯುಧ ಪೂರೈಸಬೇಕು. ಈ ಆರೋ ಮಿಸೈಲ್ಗಳನ್ನ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿ ಮತ್ತು ಅಮೆರಿಕದ ಬೋಯಿಂಗ್ ಇಬ್ಬರು ಸೇರಿ ಡಿಸೈನ್ ಮಾಡಿದ್ದಾರೆ. ಅವರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಲ್ಲಿ ಬೋಯಿಂಗ್ಗೆ ಒತ್ತಡ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ಈ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ನಿಮಗೆ ಗೊತ್ತಿರಲಿ, ಇಸ್ರೇಲ್ ತನಗೆ ಬೇಕಾದ 40% ಆಯುಧವನ್ನು ಇಂಡಿಪೆಂಡೆಂಟ್ ಆಗಿ ತಾನೇ ತಯಾರಿಸುತ್ತೆ. ಅದರಲ್ಲಿ ಈ ಏರೋಸ್ಪೇಸ್ ಇಂಡಸ್ಟ್ರಿದು ಸಿಂಹ ಪಾಲಿದೆ. ಇಲ್ಲೇ 15,000 ಜನ ಕೆಲಸ ಮಾಡ್ತಾರೆ. ಇಷ್ಟಾದರೂ ಯುದ್ಧ ವಿಮಾನ, ಡ್ರೋನ್ಗಳೊಂದಿಗೆ ಈ ಮಿಸೈಲ್ಗಳನ್ನು ಕೂಡ ಬೃಹತ್ ಮಟ್ಟದಲ್ಲಿ ಪ್ರೊಡಕ್ಷನ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಸ್ರೇಲ್ಗೆ ಮಿಸೈಲ್ ಕೊರತೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಅಪಾಯನ ಇದು ಗೊತ್ತಾಗಬೇಕು ಅಂದರೆ ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಹೇಗಿದೆ, ಇದರಲ್ಲಿ ಆರೋ ಪಾತ್ರ ಏನು ಅಂತ ಅರ್ಥ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇರಾನ್ಗಿಂತ ಇಸ್ರೇಲ್ 75 ಪಟ್ಟು ಚಿಕ್ಕ ರಾಷ್ಟ್ರ, 75 ಟೈಮ್ಸ್ ಸ್ಮಾಲರ್. ಆರ್ಥಿಕತೆಯಲ್ಲಿ, ಅಭಿವೃದ್ಧಿಯಲ್ಲಿ ಇಸ್ರೇಲ್ ಮುಂದೆ ಇದ್ರೂ ಕೂಡ ಜನಸಂಖ್ಯೆ ಮತ್ತು ವಿಸ್ತೀರ್ಣದ ದೃಷ್ಟಿಯಲ್ಲಿ ಪುಟಾಣಿ ರಾಷ್ಟ್ರ. ಹೀಗಾಗಿನೇ ಇರೋ ಅಲ್ಪ ಸ್ವಲ್ಪ ಭೂಮಿಗೂ ಅವರು ಬಲಿಷ್ಠ ರಕ್ಷಣಾ ಗೋಡೆಯನ್ನು ಕಟ್ಕೊಂಡಿದ್ದಾರೆ. ಜೊತೆಗೆ ಇವರಿಗೆ ಇರಾನ್ ಒಂದೇ ಥ್ರೆಟ್ ಅಲ್ಲ, ಜೋರ್ಡನ್, ಈಜಿಪ್ಟ್ ಬಿಟ್ಟರೆ ಎಲ್ಲ ಕಡೆಯಿಂದಲೂ ಹಾರಿಸ್ತಾ ಇರ್ತಾರೆ. ಯಾಕಂದರೆ ಎಲ್ಲ ಕಡೆ ಸುತ್ತಮುತ್ತ ಲೆಬನಾನ್ನಲ್ಲಿ, ಗಾಜಾ ಪಟ್ಟಿಯಲ್ಲಿ, ಆಮೇಲೆ ಆ ಕಡೆ ಸ್ವಲ್ಪ ದೂರಕ್ಕೆ ಹೋದರೆ ಯೆಮೆನ್ನಲ್ಲಿ, ಇರಾನ್ನಲ್ಲಿ ಎಲ್ಲ ಕಡೆ ಶತ್ರುಗಳೇ ಇದ್ದಾರೆ. ಸಿರಿಯಾದಲ್ಲೂ ಶತ್ರುಗಳಿದ್ರು. ಈಗ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಗಿದೆ ಅಷ್ಟೇ ಅಲ್ಲಿ. ಸುತ್ತಲಿಂದಲೂ ಹಾರಿಸ್ತಾರೆ.
ಕ್ಷಿಪಣಿ ಏನೇನು ಹಾರಿಸ್ಬೋದೋ ಎಲ್ಲ ಹಾರಿಸ್ತಾರೆ. ಹಮಸ್ಗಳಂತೂ ನೀವು ನೋಡಿದಿರಿ, ಸುದ್ದಿ ಆಗಿತ್ತು. ಈ ಕಾಂಡೋಮ್ಗಳಿಗೂ ಅಪಾಯಕಾರಿ ಗ್ಯಾಸ್ ತುಂಬಿ ಇಸ್ರೇಲ್ ಮೇಲೆ ಹಾರಿಸಿಬಿಟ್ಟಿದ್ರು ಅಂತ. ಇದೇ ಕಾರಣಕ್ಕೆ ಇಸ್ರೇಲ್ ಹಲವು ಲೇಯರ್ಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಮೊದಲನೇ ಸುತ್ತಿನಲ್ಲಿ ಐರನ್ ಬೀಮ್ ಇದ್ದು 7 ಕಿಲೋಮೀಟರ್ ದೂರದಲ್ಲೇ ಶತ್ರು ಡ್ರೋನ್ ಇನ್ನಿತರ ರಾಕೆಟ್ಗಳನ್ನು ಹೊಡೆಯುತ್ತೆ. ನಂತರ ಐರನ್ ಡೋಮ್ ಇದೆ, 4 ರಿಂದ 70 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಶಾರ್ಟ್ ರೇಂಜ್ ರಾಕೆಟ್ ಏರ್ಕ್ರಾಫ್ಟ್ ಹೊಡೆಯೋಕೆ ಡಿಸೈನ್ ಮಾಡಿದ್ದಾರೆ. ಇನ್ನು ಡೇವಿಡ್ ಸ್ಲಿಂಗ್ 40 ರಿಂದ 300 ಕಿಲೋಮೀಟರ್ ರೇಂಜ್ ಹೊಂದಿದೆ. ಇದು ಮೀಡಿಯಂ ರೇಂಜ್ ಕ್ರೂಸ್ ಮಿಸೈಲ್ ಹೊಡೆಯೋಕೆ ತಯಾರಿಸಿದ್ದಾರೆ. ಆನಂತರ ಆರೋ 2 ಮತ್ತು ಆರೋ 3 ಇದೆ. ಮೇಲೆ ಹೇಳಿದ ಹಾಗೆ ಇವು ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಹೊಡೆಯೋಕೆ ಅಂತಲೇ ರೆಡಿ ಮಾಡಿರೋದು. ನಿಮಗೆ ಗೊತ್ತಿರೋ ಹಾಗೆ ಇರಾನ್ ಈಗ ಹಾರಿಸ್ತಿರೋದು ಇದೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು. ಹೀಗಾಗಿ ಇದನ್ನು ಇಂಟರ್ಸೆಪ್ಟ್ ಮಾಡಬೇಕು ಅಂದರೆ ಈ ಆರೋ ಅಗತ್ಯ ತುಂಬ ಇದೆ. ಅದರಲ್ಲೂ ಇರಾನ್ ಬಳಿ ಇನ್ನೂ ಅಗಾಧವಾದ ಮಿಸೈಲ್ ಶಕ್ತಿ ಇದೆ ಅಂತ ವರದಿಗಳು ಹೇಳಿವೆ. ಸದ್ಯ ಇಸ್ರೇಲ್ 1/3 ಮಾತ್ರ ಮಿಸೈಲ್ ಲಾಂಚರ್ಗಳನ್ನು ನಾಶ ಮಾಡಿದೆ ಅಂತ ಹೇಳಿದೆ. ಆದರೆ ಇರಾನ್ನ ನಿಜವಾದ ಶಕ್ತಿ ಇರೋದು ಸುರಂಗಗಳ ಒಳಗೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಹೇಳ್ತಿವೆ. ಅರ್ಧಕ್ಕದ ಮಿಸೈಲ್ಗಳನ್ನು ಒಳಗಿಟ್ಕೊಂಡಿದ್ದಾರೆ ಕೆಳಗೆ ಸುರಂಗದಲ್ಲಿ. ಅಮೆರಿಕದ ಅಧಿಕಾರಿಗಳ ಪ್ರಕಾರ ಇರಾನ್ ಬಳಿ ಇಸ್ರೇಲ್ ತಲುಪಬಲ್ಲ 3,000 ಬ್ಯಾಲಿಸ್ಟಿಕ್ ಮಿಸೈಲ್ ಇವೆ. ಕಳೆದ ಕೆಲ ತಿಂಗಳುಗಳಿಂದ ಅಂದರೆ ಅಕ್ಟೋಬರ್ನಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷ ಆದಾಗಿನಿಂದ ಪ್ರತಿ ತಿಂಗಳು 300 ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೊಡಕ್ಷನ್ ಮಾಡ್ತಾ ಇದ್ರು. ಹೀಗಾಗಿ ಇಸ್ರೇಲ್ಗೆ ಇದು ತುಂಬ ದುಬಾರಿ ಆಗಬಹುದು ಅಂತ ಹೇಳಲಾಗ್ತಿದೆ. ಹೇಳಿ ಕೇಳಿ ಇಸ್ರೇಲ್ ಪುಟ್ಟ ರಾಷ್ಟ್ರ, ಒಂದೇ ಸಲ 100 ಮಿಸೈಲ್ ಬಂದರೆ ಒತ್ತಡ ಕ್ರಿಯೇಟ್ ಆಗುತ್ತೆ ಅಂತ ಏರ್ ಡಿಫೆನ್ಸ್ ಇದ್ರೂ ಕೂಡ. ಅದೇ ಕಾರಣಕ್ಕೆ ಕಳೆದ 2 ದಿನಗಳಲ್ಲಿ ಒಂದಷ್ಟು ಮಿಸೈಲ್ಗಳು ಹೋಗಿ ಇಸ್ರೇಲ್ ಮೇಲೆ ಬಿದ್ದಿವೆ. ಸ್ಪೆಸಿಫಿಕ್ ಹೈ ವ್ಯಾಲ್ಯೂ ಟಾರ್ಗೆಟ್ ಹೊಡಿಲಿಕ್ಕಾಗಿಲ್ಲ ಅಂದರೂ ಕೂಡ ಆಸ್ಪತ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಧ್ವಂಸ ಆಗಿದೆ. ಸೊ ಒಂದು ವೇಳೆ ಅಮೆರಿಕ ಸಹಾಯಕ್ಕೆ ಬರದೇ ಇದ್ರೆ, ಇಂಥ ಮಿಸೈಲ್ ಪ್ರೊಡಕ್ಷನ್ ಹೆಚ್ಚು ಮಾಡಿ ಒದಗಿಸದೇ ಇದ್ರೆ ಇಸ್ರೇಲ್ಗೆ ಅಪಾಯ ಇದ್ದೇ ಇರುತ್ತೆ. ಬರೀ 10 ರಿಂದ 12 ದಿನಗಳಲ್ಲೇವು ಖಾಲಿ ಆಗಿಬಿಡ್ತವೆ. ಇಸ್ರೇಲ್ನ ಏರ್ ಡಿಫೆನ್ಸ್ ಮಿಸೈಲ್ಗಿಂತ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಸಂಖ್ಯೆ ಹೆಚ್ಚಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಹಾಗಿದ್ರೆ ಇಸ್ರೇಲ್ ಏನು ಮಾಡುತ್ತೆ? ಇದೇ ಕಾರಣಕ್ಕೆ ಮೊದಲ ದಿನದಿಂದಲೂ ಇಸ್ರೇಲ್ ಇರಾನ್ನ ಮಿಸೈಲ್ ಲಾಂಚರ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡಿ ಹೊಡಿತಾ ಇತ್ತು. ನೆತನ್ಯಾಹು ಕೂಡ ಯುದ್ಧ ಶುರುವಾದಾಗ ನಮಗೆ 2 ಪ್ರಮುಖ ಟಾರ್ಗೆಟ್ಸ್, ಒಂದು ಇರಾನ್ನ ಅಣು ಕೇಂದ್ರ, 2ನೇದು ಮಿಸೈಲ್ ಲಾಂಚಿಂಗ್ ಫೆಸಿಲಿಟೀಸ್. ಅದಾದಮೇಲೆ ಇರಾನ್ನ 1/3 ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ಗಳನ್ನು ನಾವು ನಾಶ ಮಾಡಿದ್ದೀವಿ ಅಂತ ಕೂಡ ಇಸ್ರೇಲ್ ಡಿಕ್ಲೇರ್ ಮಾಡ್ತು. ಅವರ ಹಾರಿಸೋ ಶಕ್ತಿಯನ್ನೇ ಇಸ್ರೇಲ್ ಬಹುತೇಕ ಕಿತ್ಕೊಂಡಿದೆ. ಸದ್ಯ ಇರಾನ್ನ ಭೂಮಿಯ ಮೇಲಿನ ಮಿಸೈಲ್ ಲಾಂಚರ್ಗಳಿಂದ ಇಸ್ರೇಲ್ಗೆ ಯಾವುದೇ ಸಮಸ್ಯೆ ಇಲ್ಲ, ಎಲ್ಲ ಹೊಡೆದಾಗಿದೆ. ಆದರೆ ಇರಾನ್ನ ಅಂಡರ್ ಗ್ರೌಂಡ್ನಲ್ಲಿರೋ ಮಿಸೈಲ್ಗಳು ಇಸ್ರೇಲ್ಗೆ ಇನ್ನೂ ಬೆದರಿಕೆನೆ. ಹೀಗಾಗಿ ಅಮೆರಿಕದ ಥಾಡ್ ಮತ್ತು ಪೇಟ್ರಿಯಾಟ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇನ್ನಷ್ಟು ನಿಯೋಜನೆ ಮಾಡಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಎಷ್ಟೇ ಡಿಫೆನ್ಸ್ ಇದ್ರೂ ಕೂಡ ನಮಗೆ ಹೇಳಿದೀವಿ ಕೆಲ ಡ್ಯಾಮೇಜಸ್ ಆಗಿದೆ. ಹೈಫಾ ಬಂದರು ಸುತ್ತಮುತ್ತ ಮನೆಗಳು, ಆಸ್ಪತ್ರೆಗಳ ಮೇಲೆಲ್ಲ ಬಂದು ಇರಾನ್ನ ಮಿಸೈಲ್ಗಳು ಬೀಳೋಕೆ ಶುರುವಾಗಿವೆ. ಈ ಲೇಯರ್ ಕೂಡ ಹೋದ್ರೆ, ಆರೋ ಲೇಯರ್ ಕೂಡ ಹೋದ್ರೆ ಇಸ್ರೇಲ್ಗೆ ಭಾರಿ ಡ್ಯಾಮೇಜಸ್ ಆಗುತ್ತೆ ಅಂತ ಒಪಿನಿಯನ್ ಇದೆ ತಜ್ಞರದು. ಸ್ನೇಹಿತರೆ, ಹಾಗಂತ ಇಸ್ರೇಲ್ಗೆ ಇದೆಲ್ಲ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಇರಾನ್ನ ಮಿಸೈಲ್ ಶಕ್ತಿ ಬಗ್ಗೆ ಅಮೆರಿಕನ್ಸ್ಗಿಂತ ಇಸ್ರೇಲ್ ಚೆನ್ನಾಗಿ ಸ್ಟಡಿ ಮಾಡಿದೆ. ಇಡೀ ಇರಾನನ್ನೇ ಇಸ್ರೇಲ್ ಜಾಲಾಡ್ತಿದೆ. ಆದರೆ ಏಕಾಂಗಿಯಾಗಿ ಇರಾನ್ನ ಮಿಸೈಲ್ಗಳನ್ನು ಫೇಸ್ ಮಾಡೋದು ಇಸ್ರೇಲ್ನಂತ ಪುಟ್ಟ ರಾಷ್ಟ್ರಕ್ಕೆ ಕಷ್ಟ ಆಗುತ್ತೆ. ಜೊತೆಗೆ ಇರಾನ್ ಈಗ ಯುದ್ಧ ಫೇಸ್ ಮಾಡ್ತಿರೋದು ಇಸ್ರೇಲ್ ಜೊತೆಗೆ. ಆದರೆ ಇಸ್ರೇಲ್ ಇರಾನ್ನ ಪ್ರಾಕ್ಸಿಗಳನ್ನ 2 ವರ್ಷಗಳಿಂದ ಯುದ್ಧ ಮಾಡ್ತಾ ಇದೆ, ಹಿಜ್ಬುಲ್ಲಾ, ಹಮಾಸ್ ಜೊತೆಗೆ. ಹೀಗಾಗಿ ಅಮೆರಿಕದ ಸಪೋರ್ಟ್ ಇಲ್ಲದೆ ಇದ್ರೆ ಇಸ್ರೇಲ್, ಇರಾನ್ ಮತ್ತವರ ಪ್ರಾಕ್ಸಿಗಳ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದು ಕಷ್ಟ ಆಗುತ್ತೆ. ಅದನ್ನು ಅಮೆರಿಕದವರು ಹಾಗೂ ಇಸ್ರೇಲ್ನ ಕೆಲ ಮಿಲಿಟರಿ ಎಕ್ಸ್ಪರ್ಟ್ಸೇ ಹೇಳ್ತಿದ್ದಾರೆ. ಇನ್ನು ಈಗಂತೂ ಚೀನಾ ಕೂಡ ಆಯುಧ ಕೊಡೋ ಸುದ್ದಿ ಇದೆ. ರಷ್ಯಾನು ಕೊಡೋಕೆ ಶುರು ಮಾಡಿದ್ರೆ ಇಸ್ರೇಲ್ ಲಾಕ್ ಆಗುತ್ತೆ. ಅಮೆರಿಕವು ಲಾಂಗ್ ಯುದ್ಧದಲ್ಲಿ ಲಾಕ್ ಆಗ್ಬೋದು. ಹೀಗಾಗಿ ಇಸ್ರೇಲ್ ಮತ್ತು ಅಮೆರಿಕ ವೇಗವಾಗಿ ಯುದ್ಧ ಮುಗಿಸೋಕೆ ಏನಾದರೂ ಭಯಾನಕ ಹೆಜ್ಜೆಯನ್ನು ಇಡ್ತಾರಾ ಇರಾನ್ ಮೇಲೆ, ಇರಾನ್ನಲ್ಲಿ ಅನ್ನೋದೇ ಈಗ ಜಗತ್ತಿಗೆ ಕಾಡ್ತಾ ಇರೋ ಆತಂಕ. ಯಾಕೆ ಅಂದರೆ ಪರ್ಟಿಕ್ಯುಲರ್ ಮಿಲಿಟರಿ ಟಾರ್ಗೆಟ್ಸ್ನ ಮಾತ್ರ ಹೊಡೆದ್ರೆ ಖಾಮೆನೇಯಿನ ಒಂದು ವೇಳೆ ಖಾಮೆನೇಯಿನ ಹತ್ಯೆ ಮಾಡೋದು ಕೂಡ ತುಂಬ ಸಿವಿಯರ್ ಎಸ್ಕಲೇಷನ್ ಆಗುತ್ತೆ. ಸ್ಟಿಲ್ ಅಷ್ಟು ಮಾಡಿದ್ರೂ ಕೂಡ ಒಂದು ಲೆವೆಲ್ಗೆ ಏನಾದರೂ ಮಾಡಿ ಮ್ಯಾನೇಜ್ ಮಾಡ್ಬೋದೇನೋ. ಆದರೆ ಏನಾದರೂ ಈ ಉದ್ವೇಗಕ್ಕೊಳಗಾಗಿ ಸಮೂಹ ನಾಶಕ ಅಸ್ತ್ರವನ್ನೇನಾದರೂ ಬಳಸಿಬಿಟ್ರೆ, ಇರಾನೋ ಇಸ್ರೇಲೋ ಬಳಸಿಬಿಟ್ರೆ ಈ ಉದ್ವೇಗದ ಸನ್ನಿವೇಶದಲ್ಲಿ ಬೇಗ ಮುಗಿಸ್ಬಿಡೋಣ, ಮುಂದೆ ಕಷ್ಟ ಆಗ್ಬೋದು ಅಂತ ಬಳಸಿಬಿಟ್ರೆ, 2ರಲ್ಲಿ ಯಾವುದೇ ರಾಷ್ಟ್ರ ಅಣ್ವಸ್ತ್ರನೋ ಅಥವಾ ಸಮೂಹ ನಾಶದ ಯಾವುದೇ ಭಯಾನಕ ದೊಡ್ಡ ಅಸ್ತ್ರವೋ ಅದನ್ನು ಬಳಸಿದ್ರೆ ಜಗತ್ತು ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಎದುರಾಗ್ಬೋದು. ಇನ್ನಷ್ಟು ರಾಷ್ಟ್ರಗಳು ಬಂದು ಯುದ್ಧಕ್ಕೆ ಸೇರಿಕೊಂಡು 3ನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆಯೋಕೆ ಕಾರಣ ಆಗಬಹುದು ಅನ್ನೋ ಆತಂಕ ಮನೆ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್, ಇರಾನ್ ಕಡೆ ಇಡೀ ಜಗತ್ತಿನ ದೃಷ್ಟಿ ನೆಟ್ಟಿದೆ. ಹಾಗೆ ಅಮೆರಿಕ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಬಹಳ ಆತಂಕ ಹಾಗೂ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಆಗ್ತಾನೆ ಇದೆ, ರ್ಯಾಪಿಡಾಗಿ ಆಗ್ತಾ ಇದೆ. ನಾವು ಕೂಡ ರ್ಯಾಪಿಡಾಗಿ ಬೇಗ ನಿಮಗೆ ರಿಪೋರ್ಟ್ಸನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ನೀವೇನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.